ತೊರಣಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಯ್ಯನ ಅಗ್ರಹಾರದಲ್ಲಿ ಬರುವಂತಹ ಹಲವಾರು ರೈತರ ಜಮೀನುಗಳಲ್ಲಿ ಒತ್ತುವರಿ ಆಗಿದ್ದಂತಹ ಕಾಲುದಾರಿ ಪೊಲೀಸರು ಬಂದೋಬಸ್ತ್ನಲ್ಲಿ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ರಮೇಶ್ ಮಾತನಾಡಿ, ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ರಸ್ತೆ ಬಿಡಲು ನಿರಾಕರಿಸಿದ್ದಾರೆ. ಅಲ್ಲದೆ ಈ ಭಾಗದಲ್ಲಿ ಇರುವ 5 ಗುಂಟೆ 10 ಗುಂಟೆ ಜಮೀನು ಹೊಂದಿರುವವರ ಜಮೀನುಗಳಲ್ಲಿ ಒತ್ತುವರಿ ತೆರವು ಮಾಡಿರುವುದರಿಂದ ಜಮೀನು ತುಂಡುಗಳಾಗಿದ್ದು ಇದರಿಂದ ರೈತರಿಗೆ ಯಾವುದೇ ಉಪಯೋಗವಿಲ್ಲ. ಈ ಬಗ್ಗೆ ಮತ್ತೊಮ್ಮೆ ಡಿಸಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ. ನಮಸ್ತೆ, ನಾನು ರಮೇಶ್ ಅಂತೇಳಿ ಸರ್ವೆ ನಂಬರ್ 10ರ ಒಂದು ವಾರಸುದಾರ. ನನ್ನ ತಂದೆಯವರು ಕಳೆದ 40-45 ವರ್ಷಗಳಿಂದ ರಸ್ತೆ ಇಲ್ಲದೆ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇದ್ರು. ಈಗ ಆಲ್ರೆಡಿ ನಾವು ಸರ್ವೆ ನಂಬರ್ 10ರಲ್ಲಿ ನಾವು ಮನೆ ಕಟ್ಟೋ ಕೆಲಸ ಮಾಡಿದ್ದೀವಿ. ಮನೆ ಕಟ್ತಾ ಇದ್ದೀವಿ. ಮನೆ ಕಟ್ಟೋವಂಥ ವಿಚಾರದಲ್ಲಿ ಹಲವಾರು ಬಾರಿ ನಮಗೆ ಅಕ್ಕಪಕ್ಕದವರು ನಕಾಸೆ ರಸ್ತೆನ ಒತ್ತುವರಿ ಮಾಡ್ಕೊಂಡಿರೋರೇ ಗಲಾಟೆ ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರವರಿಗೆ ಒಂದು ಮನವಿ ಕೊಟ್ವಿ. ನಮಗೆ ನಕಾಸೆ ರಸ್ತೆ ಒಂದು ತೆರವು ಮಾಡಿ ನಮಗೆ ರಸ್ತೆ ವ್ಯವಹಾರ ಮಾಡಿಕೊಡ್ಬೇಕಂತೇಳಿ. ಇವತ್ತು ಏನು ದಿನಾಂಕ 24/3/2025 ಮಾನ್ಯ ತಹಸೀಲ್ದಾರರ ಒಂದು ಸಾರಥ್ಯದಲ್ಲಿ ಇವತ್ತು ನಕಾಸೆ ರಸ್ತೆ ತೆರವು ಮಾಡುವಂಥ ಪ್ರಕ್ರಿಯೆ ಆರಂಭ ಆಗಿದೆ. ಭಾಳ ದುರಂತ ಆದರೂ ಕೂಡ ನಮಗೆ ನಕಾಸೆ ರಸ್ತೆ ಆದರೂ ಕೂಡ ನಕಾಸೆ ರಸ್ತೆ ಮತ್ತು ನನ್ನ ಮನೆಗೆ ಸುಮಾರು ಒಂದು 100 ಮೀಟ್ರು ಅಂತರ ಇರೋದರಿಂದ ನನಗೆ ನಕಾಸೆ ರಸ್ತೆ ಮಾಡಿ ಕೂಡ ನನಗೆ ರಸ್ತೆ ಅನುಕೂಲ ಆಗದೆ ಅಂತ ವ್ಯವಸ್ಥೆ ಇವತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟ ರೆವಿನ್ಯೂ ಆಫೀಸರ್, ಕಂದಾಯ ಅಧಿಕಾರಿಗಳಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳು ಇದಕ್ಕೆ ಯಾವ ಥರ ನಮಗೆ ಒಂದು ರೆಮಿಡಿ ಅಂದರೆ ದಾರಿ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಅವರೇ ನಮಗೆ ಮಾಹಿತಿ ಕೊಡಬೇಕು. ನಾನು ಮತ್ತೊಂದು ಸತಿ ಒಂದು ಮನವಿ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅತಿ ಶೀಘ್ರದಲ್ಲೇ ಒಂದು ಮನವಿ ಪತ್ರ ಕೊಡ್ತೀನಿ. ನನಗೆ ಈಗ ನಕಾಸೆ ರಸ್ತೆ ಆದರೂ ಕೂಡ ನನಗೆ ರಸ್ತೆ ಇರೋದಿಲ್ಲ. ಇದಕ್ಕೆ ಯಾವ ಥರ ರಸ್ತೆ ಮಾಡಿಕೊಡ್ತಾರೆ ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಖಂಡಿತವಾಗ್ಲೂ ಈಗ ಏನು ನಕಾಸೆ ರಸ್ತೆ ಮೊದಲೆಲ್ಲ ನಾವು ಆ್ಯಕ್ಚುಲಿ ಹಲವಾರು ಹಿರಿಯ ನಾಯಕರ ಹತ್ರ ನನ್ನ ಸರ್ವೆ ನಂಬರ್ 10ರ ಪಕ್ಕದಲ್ಲಿ 8, 9, 7 ಇವರೆಲ್ಲ ನಾನು ವಿನಂತಿಸ್ಕೊಂಡೆ. ನಾನು ಕೂಡ ನಿಮಗೆ ಸುಮಾರು ಒಂದು 15-20 ಅಡಿ ರಸ್ತೆ ನನ್ನ ಜಮೀನಲ್ಲಿ ನಾನು ಬಿಟ್ಕೊಡ್ಲಿಕ್ಕೆ ತಯಾರಿದ್ದೀನಿ. ಅದನ್ನು ರೆಗ್ಯುಲರೈಸ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಈ ರಸ್ತೆಗೆ ಯಾವುದೇ ತಕರಾರು ಮಾಡೋದಿಲ್ಲ. ನೀವು ಕೂಡ ಬಿಟ್ಟಾಗ ನಿಮ್ಮ ಜಮೀನುಗಳಿಗೆ ಒಂದು ವ್ಯಾಲ್ಯೂ ಇರುತ್ತೆ, ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಮುಕ್ತವಾಗುತ್ತೆ, ಅನುಕೂಲ ಆಗುತ್ತೆ ಅಂತ ನಾವು ಹಲವಾರು ಬಾರಿ ವಿನಂತಿಸ್ಕೊಂಡ್ವಿ. ಬಟ್ ಕೆಲವೊಂದು ಸ್ವಾರ್ಥಕ್ಕೋಸ್ಕರ ಅಥವಾ ಬೇರೆಯವರ ಹುನ್ನಾರ ಒಂದು ಈ ಹಳ್ಳಿಗಾಡುಗಳಲ್ಲಿ, ಹಳ್ಳಿ ಪ್ರದೇಶಗಳಲ್ಲಿ ಗೊತ್ತಿದೆ ನಿಮಗೆ, ಬೇರೆಯವರು ಎತ್ತುಕಟ್ಟಿ ಲೋಕಲ್ ಭಾಷೆಯಲ್ಲಿ ಹೇಳುವಂಥದ್ದು ಎತ್ತುಕಟ್ಟಿ ಮಾಡ್ತಾ ಇರೋದ್ರಿಂದ ಅವರು ಬಿಡಲಿಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಈಗ ಬಿಡದೇ ಇರೋ ಕಾರಣ ನಕಾಸೆ ರಸ್ತೆಯಲ್ಲೇ ಮಾಡೋವಂಥ ಪ್ರಕ್ರಿಯೆ ಆದಾಗ ಕೆಲವೊಂದು ಪಾಪ ಭಾಳ ಸಣ್ಣ ಹಿಡುವಳಿದಾರರು ಏನಿದ್ದಾರೆ, ಜಮೀನ್ದಾರರು 5 ಗುಂಟೆ 10 ಗುಂಟೆ ಇರುವಂಥ ಜಮೀನ್ದಾರದೆಲ್ಲ ಜಮೀನು ಪೀಸಸ್ ಆಗಿ ಕೇವಲ ಇದ್ದಿದ್ದಂಥ 5 ಗುಂಟೆಯಲ್ಲಿ ಇವತ್ತು ರಸ್ತೆ ಆಗಿರೋದ್ರಿಂದ ಅವ್ರು ಏನೂ ಕೂಡ ಬಿತ್ತನೆ ಅಥವಾ ವ್ಯವಸಾಯ ಮಾಡೋವಂಥ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ನಾವು ಹಾಗಾಗಿ ಸಾಕಷ್ಟು ಅಧಿಕಾರಿಗಳ ಸಮೇತ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಕೂಡ, ರೂಪಾ ಮೇಡಮ್ ಅವರು ರೈತರು ಒಂದು ಸಭೆ ಕರೆದು ವಿನಂತಿಸ್ಕೊಂಡ್ರು. ಈಗ ಒಂದು ಬದಿಯಲ್ಲಿ ಬಿಡೋಣ, ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ. ಬಟ್ ರೈತರಿಗೆ ಒಪ್ಪಲಿಲ್ಲ. ಇಲ್ಲಿ ಸ್ಥಳೀಯರು ಒಂದಷ್ಟು ಜನಕ್ಕೆ ಪಾಪ ಅವರು ಮನವೊಲಿಸುವಂಥದ್ರಲ್ಲಿ ವಿಫಲರಾದರು. ಸೊ ಹಾಗಾಗಿ ನಕಾಸೆ ರಸ್ತೆಯನ್ನು ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಆಗಲಿ ಅಂತೇಳಿ ತಹಸೀಲ್ದಾರ್ ಮೇಡಮ್ ಅವರು ಕೂಡ ಒಪ್ಪಿ ಇವತ್ತು ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳಾಗ್ತಾ ಇದೆ. ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗಿದೆ. ಬಟ್ ಆದರೆ ಮುಂದಿನ ದಿನಗಳಲ್ಲಿ ಏನಾದರೂ ಮಾನ್ಯ ತಹಸೀಲ್ದಾರ್ ಅಥವಾ ಜಿಲ್ಲಾಧಿಕಾರಿಗಳು ಇದ್ರ ಪಥ ಬದಲಾವಣೆ ಮಾಡುವಂಥ ಪ್ರಕ್ರಿಯೆಗೆ ತೊಗೊಂಡ್ರೆ ಭಾಳ ಒಳ್ಳೆಯದಾಗ್ತದೆ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಅಧಿಕಾರಿಗಳು ತಿಳಿಯೋದಕ್ಕೆ ಇಚ್ಛೆಪಡಿಸ್ತೀನಿ. ನನಗೆ ಖಂಡಿತವಾಗಲೂ ಇದಕ್ಕೆ ನನಗೆ ರಸ್ತೆ ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ನಾನು ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಇನ್ನೂ ಇದೆ. ಅದಕ್ಕೆ ನ್ಯಾಯಾಲಯದ ಮುಖಾಂತರ ಹೋಗಿ ಆ ನ್ಯಾಯಾಲಯದ ಮುಖಾಂತರ ಭೂ ಕಂದಾಯ ಒಂದು ರಸ್ತೆ ಒಂದು ಕಾಯ್ದೆ ಏನಿದೆ 1984 ಒಂದು ಕ್ಲಾಸ್ 4 ಅಡಿಯಲ್ಲಿ ರಸ್ತೆ ಬಿಟ್ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಅದು ಬದಲಿ ರಸ್ತೆ ಮಾಡೋವಂಥದ್ದಕ್ಕೆ ಅಥವಾ ಸರ್ಕಾರದ ವ್ಯಾಪ್ತಿಯಲ್ಲೇ ಆ ಒಂದು ರಸ್ತೆ ಮಾಡಿಕೊಡ್ಲಿಕ್ಕೆ ಅಕ್ವಿಜೇಷನ್ ಮಾಡಿ ರಸ್ತೆ ಬಿಟ್ಕೊಡ್ಲಿಕ್ಕೆ ಅವಕಾಶ ಇದೆ. ನೋಡೋಣ, ನ್ಯಾಯಾಲಯದ ಮುಖಾಂತರ ನ್ಯಾಯ ಪಡ್ಕೊಳ್ಳೋವಂಥದ್ದನ್ನು ಪ್ರಯತ್ನ ಮಾಡ್ತಾರೆ. ಬದಲಾವಣೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ರೆವಿನ್ಯೂ ಕಂದಾಯ ಅಧಿಕಾರಿಗಳು ಬಹಳ ವಿನಂತಿಸ್ಕೊಂಡ್ರು ಪಥ ಬದಲಾವಣೆ ಮಾಡೋಣ ಅಂತ. ಯಾಕೆಂದರೆ ಸಾಕಷ್ಟು ಜನಗಳಿಗೆ ತುಂಡು ಜಮೀನು ಆಗ್ತಾ ಇರೋದ್ರಿಂದ ಅವರು ಕೂಡ ವಿನಂತಿಸ್ಕೊಂಡ್ರು. ಬಟ್ ರೈತರು ಕೇಳಲಿಲ್ಲ. ಸೊ ಹಾಗಾಗಿ ಈಗ ನಾನು ನ್ಯಾಯಾಲಯದ ಮುಖಾಂತರ ನನ್ನ ಜಮೀನಿಗೆ ಈಗ ಮತ್ತೆ ರಸ್ತೆ ಪಡ್ಕೊಳ್ಳೋವಂಥ ಒಂದು ಇದಕ್ಕೆ ನಾನು ನ್ಯಾಯವಾದ ಮೊರೆ ಹೋಗುವಂಥ ಅನಿವಾರ್ಯ ಇದೆ.